ಮನುಷ್ಯ ತಾನು ಹೊಟ್ಟೆ ಹಸಿವಿನಿಂದ ಕಂಗೆಟ್ಟಾಗ ಆಗ ಹಲಸನ್ನ ತಿನ್ನಬೇಕಂತೆ. ಊಟ ಆದ ಮೇಲೆ ಮಾವಿನ ಹಣ್ಣನ್ನ ತಿಂದರೆ ಆ ಹಣ್ಣು ಆರೋಗ್ಯಪ್ರದ. ಮಾವಿನ ವೃಕ್ಷವನ್ನ ಏನ್ ಮಾಡಿದ್ರು ಸುಂದರಿಯರು, ಅನೇಕ ಯೌವನದಲ್ಲಿ ಇರುವಂತಹ, ದೇಹದಲ್ಲಿ ಯೌವನವನ್ನ ತುಂಬಿಕೊಂಡಂತಹ ಯಾವ ಸ್ತ್ರೀಯರು ಇದ್ದಾರೆ ಆ ಎಲ್ಲ ಸ್ತ್ರೀಯರು ಕೂಡ 2 ತೋಳುಗಳಿಂದ ಆ ಮಾವಿನ ಮರವನ್ನ ಅಪ್ಪಿಕೊಂಡಾಗ ಆಗ ಆ ಮಾವಿನ ವೃಕ್ಷ ಚಿಗುರಲೆಯನ್ನು ಬಿಡ್ಲಿಕ್ಕೆ ಆರಂಭ ಮಾಡ್ತು. ಅದರಿಂದ ಎಲ್ಲಾದ್ರೂ ಮಾವಿನ ಮರ ನೆಟ್ಟರೆ ಆ ಮಾವಿನ ವೃಕ್ಷ ಸರಿಯಾಗಿ ಚಿಗುರು ಎಲೆಯನ್ನು ಬಿಡದೆ ಇದ್ದರೆ, ಮಾವಿನ ಹೂವನ್ನ ಬಿಡದೆ, ಮಾವಿನ ಹಣ್ಣನ್ನ ಕೊಡದೇ ಇದ್ದ ಸಂದರ್ಭದಲ್ಲಿ ಅತ್ಯಂತ ಸುಂದರ ಸ್ತ್ರೀಯರು ಯಾರಿರ್ತಾರೆ ಆ ಸುಂದರ ಸ್ತ್ರೀಯರು ಹೋಗಿ ಆ ಮಾವಿನ ವೃಕ್ಷಕ್ಕೆ ಆಲಿಂಗನವನ್ನ ಮಾಡಿಕೊಂಡಾಗ ಆ ಮಾವಿನ ವೃಕ್ಷ ಹೂವನ್ನ ಬಿಡತ್ತೆ, ಚಿಗುರೆಲೆಯನ್ನ ಬಿಡತ್ತೆ, ಅಷ್ಟೇ ಅಲ್ಲದೆ ಹಣ್ಣುಗಳನ್ನೂ ಕೂಡ ಬಿಡತ್ತೆ ಅನ್ನೋದನ್ನ ಈ ದೋಹದ ಶಾಸ್ತ್ರ ನಿರೂಪಣೆಯನ್ನ ಮಾಡುತ್ತೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5ನೇ ಸರ್ಗದ ಕೊನೆಯ ಘಟ್ಟಗಳಲ್ಲಿ ಅನೇಕ ವೃಕ್ಷಗಳ ದೋಹಲ ಉತ್ಸವವನ್ನ ವರ್ಣನೆ ಮಾಡ್ತಾ ಇದ್ರು ಕವಿಗಳು. ಆ ಉತ್ಸವದ ಕೊನೆಯ ಘಟ್ಟವನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. गीत्या महत्या कलकण्ठकण्ठ्या विकासमादत्थ तदा प्रियालः तन्मञ्जरी षट्चरणालिगीत्या वियोगिनी चित्रमिदं विषादम्. ಕಲಕಂಠಕಂಠ್ಯಾಹ, ಒಬ್ಬ ಅತ್ಯಂತ ಸೌಂದರ್ಯವನ್ನ ಹೊಂದಿದ ಸ್ತ್ರೀ ಇರ್ತಾಳೆ. ಅವಳ ದೇಹದ ಸೌಂದರ್ಯ ಎಷ್ಟು ಉತ್ತಮವಾಗಿದೆನೋ ಅಷ್ಟೇ ಉತ್ತಮವಾಗಿ ಅವಳ ಕಂಠಧ್ವನಿಯ ಸಿರಿಯೂ ಕೂಡ ಅಷ್ಟೇ ಚೆನ್ನಾಗಿತ್ತಂತೆ. ಒಬ್ಬ ಸುಂದರಿಯ ಕಂಠ. ಅಂಥ ಒಬ್ಬ ಸುಂದರಿಯ ಸ್ತ್ರೀಯ ಉತ್ತಮವಾದ ಕಂಠದ ಧ್ವನಿಯಿಂದ ಅವಳು ಹಾಡನ್ನ ಹಾಡಲಿಕ್ಕೆ ಆರಂಭ ಮಾಡ್ತಾಳೆ. ಆ ಗಾನದಿಂದ ಪ್ರಿಯಾಲ ಅನ್ನೋ ಹೆಸರಿನ ವೃಕ್ಷ, ಆ ವೃಕ್ಷದಲ್ಲಿ ಅನೇಕ ಹೂವುಗಳು ಅರಳಿದವು. ಆ ಮರ ಅರಳಿತು ಅಂತ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಿಯಾಲ ವೃಕ್ಷ ಸುಂದರಿಯ ಸ್ತ್ರೀಯ ಗಾನದಿಂದ ಅರಳಿದರೂ ಕೂಡ ಆ ವೃಕ್ಷದಲ್ಲಿ ಅನೇಕ ತರಹದ ಹೂವಿನ ಗೊಂಚಲುಗಳ ರಾಶಿ ಇದ್ದವು. ಆ ಗೊಂಚಲಿನಲ್ಲಿ ಒಂದು ಹೆಣ್ಣು ದುಂಬಿ ಕುಳಿತುಕೊಂಡಿತ್ತು. ಆ ದುಂಬಿ ಭಾರೀ ದುಃಖವನ್ನ ಅನುಭವಿಸ್ತು ಅಂತ ಹೇಳ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ,
ಇವಳ ಅತ್ಯಂತ ಉತ್ತಮವಾದ ಕಂಠದ ಧ್ವನಿಯ ಮುಂದೆ ನನ್ನ ಧ್ವನಿ ಇವತ್ತಿನ ದಿನ ಯಾರೂ ಕೂಡ ಕೇಳೋದೇ ಇಲ್ಲ. ಹಾಗಾದರೆ ನಾನು ಇವತ್ತಿನ ದಿನ ಸೋತು ಬಿಟ್ಟೆ. ನಾನು ಇವತ್ತಿನ ದಿನ ಇವಳ ಕಂಠದ ಧ್ವನಿಯ ಮುಂದೆ ಪರಾಜಿತನಾದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದೆ. ಹಾಗಾದ್ರೆ ಒಂದು ದುಃಖವನ್ನ ಅನುಭವಿಸ್ತು, ಇನ್ನೊಂದು ಸುಖವನ್ನ ಅನುಭವಿಸ್ತು. ಆ ಪ್ರಿಯಾಲ ವೃಕ್ಷ ಸುಂದರಿಯ ಗಾನದಿಂದ ಸುಖವನ್ನ ಹೊಂದಿದರೂ ಕೂಡ ಆ ವೃಕ್ಷದಲ್ಲಿ ಇರ್ತಕ್ಕಂತಹ ಯಾವ ದುಂಬಿ ಇದೆ, ಆ ದುಂಬಿ ಏನಾಯಿತು ಅಂತ ಹೇಳಿದ್ರೆ ದುಃಖವನ್ನು ಹೊಂದಿತು ಅಂತ. ವಸ್ತುತಃ ಇಲ್ಲಿ ವಿರೋಧ ನಮಗೆ ಈ ರೀತಿಯಾಗಿ ತೋರತ್ತೆ. ಆದರೆ ಈ ವಿರೋಧವನ್ನ ಹೆಂಗೆ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ, ಅವಳ ಸಂಗೀತದ ಮುಂದೆ ತನ್ನ ಸಂಗೀತ ಏನೂ ಕೂಡ ಇಲ್ಲ. ಈ ಕಾರಣದಿಂದ ನಾನು ಹಾಡಿದರೂ ಅಷ್ಟೇ, ಹಾಡದೇ ಇದ್ದರೂ ಕೂಡ ಅಷ್ಟೇ ಅಂತ ತಿಳಿದು ಅವಳು ಏನು ಮಾಡ್ತಾಳೆ, ಆ ಹೆಣ್ಣು ದುಂಬಿ ಏನು ಮಾಡುತ್ತೆ ಅಂದ್ರೆ ಹಾಡದೆ ಸುಮ್ಮನೆ ತನ್ನ ಪಾಡಿಗೆ ಅದೇ ರೀತಿಯಾಗಿ ಇದ್ದು ದುಃಖವನ್ನ ಹೊಂದಿತು ಅಂತ ಈ ರೀತಿಯಾಗಿ ಕವಿಗಳು ಹೇಳ್ತಾ ಇದ್ದಾರೆ. ಹೀಗೆ ಮೇಲ್ನೋಟಕ್ಕೆ ವಿರೋಧಗಳು ತೋರಿದರೂ ಕೂಡ ಆ ವಿರೋಧವನ್ನ ಈ ರೀತಿಯಾಗಿ ಪರಿಹಾರ ಮಾಡಲಿಕ್ಕೆ ಬರುತ್ತೆ ಅನ್ನೋದನ್ನ ಅನೇಕ ಸಂದರ್ಭಗಳಲ್ಲಿ ಕವಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಈ ಶ್ಲೋಕದಲ್ಲಿಯೂ ಕೂಡ ವಿರೋಧ ತೋರಿದರೆ ಅದನ್ನು ಈ ಕ್ರಮದಲ್ಲಿ ಪರಿಹಾರ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ ನಾರಾಯಣಾಚಾರ್ಯರು. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಒಂದೇ ಶ್ಲೋಕದಲ್ಲಿಯೇ 2 ದೋಹಲಗಳನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಪದ್ಮಾನನಾನಾಂ ವದನಾನಿಲೇನ ಶ್ರಿಯಂ ವಿವವ್ರೇ ಖಲು ಸಿಂಧುವಾರಃ ಬಾಹಾಲತಾ ಸ್ಪರ್ಶನತೋ ರಸಾಲಸ್ತದಾಂಕುರೈಃ ಕಂಟಕಿತೋ ವ್ಯಲಾಸೀತ್. ಪದ್ಮಾನನಾನ ಒಂದು ಸಿಂಧು ಅನ್ನೋ ಹೆಸರಿನ ಒಂದು ವೃಕ್ಷ. ಅದನ್ನ ಕನ್ನಡ ಭಾಷೆಯಲ್ಲಿ ನಿರ್ಗುಂಡಿ ವೃಕ್ಷ ಅಂತ ಅದನ್ನ ಕರೀತಾರೆ. ಇಂಥ ಆ ನಿರ್ಗುಂಡಿ ಅನ್ನೋ ಹೆಸರಿನ ಮರ ಅರಳಿತು, ಹೂಗಳನ್ನ ಬಿಟ್ಟು ಅರಳಿತು ಅಂತ ಹೇಳ್ತಾ ಇತ್ತು. ಹೇಗ್ ಅರಳಿತು, ಯಾವ ಕಾರಣದಿಂದ ಆ ವೃಕ್ಷ ಹಾಗೆ ವೃಕ್ಷದಲ್ಲಿ ಇರುವಂತಹ ಹೂಗಳು ಅರಳಿದವು ಅಂತ ಆಲೋಚನೆ ಮಾಡಿದ್ರೆ ದೋಹಲ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ. ಈ ವೃಕ್ಷ ಯಾವಾಗ ಅರಳತ್ತೆ, ಈ ಮರದಲ್ಲಿ ಯಾವಾಗ ಹೂಗಳು ಬಿಡ್ತಾವೆ ಅಂತ ನೋಡಿದರೆ ಅತ್ಯಂತ ಸೌಂದರ್ಯವನ್ನ ಹೊಂದಿದಂತಹ ಯಾವ ಸ್ತ್ರೀಯರು ಇದ್ದಾರೆ, ಲಲನೆಯರು ಇದ್ದಾರೆ, ಆ ಲಲನೆಯರ ಬಾಯಿಯಿಂದ ಜೋರಾಗಿ ಗಾಳಿಯನ್ನ ಊದಿದರೆ ಆಗ ಆ ವೃಕ್ಷಗಳಲ್ಲಿ ಹೂಗಳು ಬಿಡ್ತಾವೆ. ಅಷ್ಟೇ ಅಲ್ಲ, ಆ ವೃಕ್ಷವೂ ಕೂಡ ವಸಂತ ಕಾಲದ ಋತುವಿನಲ್ಲಿ ಯಾವ ರೀತಿಯಾಗಿ ಮರಗಳು ಅರಳುತ್ತಾವೆ, ಹೂಗಳು ಅರಳುತ್ತಾವೋ ಅದೇ ರೀತಿ ಆ ಸಿಂಧುವಾರ ಅನ್ನೋ ಹೆಸರಿನ ವೃಕ್ಷವೂ ಕೂಡ ಅರಳಿತು ಅವರ ಪ್ರಯಾಣದ ಸಂದರ್ಭದಲ್ಲಿ ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಮರ ನಮಗೆಲ್ಲರಿಗೂ ಕೂಡ ಅತ್ಯಂತ ಚಿರಪರಿಚಿತವಾದಂತಹ ಮರ ಮಾವಿನ ಮರ. ಯಾರು ತಾನೇ ಇವತ್ತಿನ ದಿನ ಪ್ರಪಂಚದಲ್ಲಿ
ಮಾವಿನ ಹಣ್ಣಿನ ರುಚಿಯನ್ನ ಅನುಭವಿಸದೇ ಇರುವಂಥವರು. ಯಾಕೆ? ತಿಂದ ಹಲಸು ಉಂಡ ಮಾವು ಅನ್ನುವಂತಹ ಒಂದು ಪ್ರಸಿದ್ಧವಾದ ಗಾದೆ ಮಾತು. ಮನುಷ್ಯ ತಾನು ಹೊಟ್ಟೆ ಹಸಿವಿನಿಂದ ಕಂಗೆಟ್ಟಾಗ ಆಗ ಹಲಸನ್ನ ತಿನ್ನಬೇಕಂತೆ. ಊಟ ಆದ ಮೇಲೆ ಮಾವಿನ ಹಣ್ಣನ್ನ ತಿಂದರೆ ಆ ಹಣ್ಣು ಆರೋಗ್ಯಪ್ರದ ಅಂತ ಅನೇಕರು ಹಿರಿಯರು ಹೇಳೋದನ್ನ ನಾವು ಕೇಳ್ತೇವೆ. ಅಂಥ ಮಾವಿನ ವೃಕ್ಷ, ಆ ಮಾವಿನ ವೃಕ್ಷವನ್ನ ಏನ್ ಮಾಡಿದ್ರು ಸುಂದರಿಯರು, ಅನೇಕ ಯೌವನದಲ್ಲಿ ಇರುವಂತಹ, ದೇಹದಲ್ಲಿ ಯೌವನವನ್ನ ತುಂಬಿಕೊಂಡಂತಹ ಯಾವ ಸ್ತ್ರೀಯರು ಇದ್ದಾರೆ ಆ ಎಲ್ಲ ಸ್ತ್ರೀಯರು ಕೂಡ 2 ತೋಳುಗಳಿಂದ ಆ ಮಾವಿನ ಮರವನ್ನ ಅಪ್ಪಿಕೊಂಡಾಗ ಆಗ ಆ ಮಾವಿನ ವೃಕ್ಷ ಚಿಗುರಲೆಯನ್ನು ಬಿಡ್ಲಿಕ್ಕೆ ಆರಂಭ ಮಾಡ್ತು. ಅದರಿಂದ ಎಲ್ಲಾದ್ರೂ ಮಾವಿನ ಮರ ನೆಟ್ಟರೆ ಆ ಮಾವಿನ ವೃಕ್ಷ ಸರಿಯಾಗಿ ಚಿಗುರು ಎಲೆಯನ್ನು ಬಿಡದೆ ಇದ್ದರೆ, ಮಾವಿನ ಹೂವನ್ನ ಬಿಡದೆ, ಮಾವಿನ ಹಣ್ಣನ್ನ ಕೊಡದೇ ಇದ್ದ ಸಂದರ್ಭದಲ್ಲಿ ಅತ್ಯಂತ ಸುಂದರ ಸ್ತ್ರೀಯರು ಯಾರಿರ್ತಾರೆ ಆ ಸುಂದರ ಸ್ತ್ರೀಯರು ಹೋಗಿ ಆ ಮಾವಿನ ವೃಕ್ಷಕ್ಕೆ ಆಲಿಂಗನವನ್ನ ಮಾಡಿಕೊಂಡಾಗ ಆ ಮಾವಿನ ವೃಕ್ಷ ಹೂವನ್ನ ಬಿಡತ್ತೆ, ಚಿಗುರೆಲೆಯನ್ನು ಬಿಡತ್ತೆ, ಅಷ್ಟೇ ಅಲ್ಲದೆ ಹಣ್ಣುಗಳನ್ನು ಕೂಡ ಬಿಡತ್ತೆ ಅನ್ನೋದನ್ನ ಈ ದೋಹದ ಶಾಸ್ತ್ರ ನಿರೂಪಣೆಯನ್ನ ಮಾಡುತ್ತೆ. ಅದರಂತೆ ಈ ವೆಂಕಟನಾಥರ ಪ್ರಯಾಣದ ಸಂದರ್ಭದಲ್ಲಿ ಆ ಮಾವಿನ ವೃಕ್ಷವನ್ನ ಅಪ್ಪಿಕೊಂಡಾಗ ಆ ಮಾವಿನ ವೃಕ್ಷ ಆ ಚಿಗುರೆಲೆಯನ್ನು ಬಿಟ್ಟು, ಹೂವನ್ನ ಬಿಟ್ಟು ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿತು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಒಂದೇ ಶ್ಲೋಕದಲ್ಲಿ 2 ತರಹದ ದೋಹಲಗಳನ್ನ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಕಣಗಿಲೆ ಅದರ ಒಂದು ದೋಹದವನ್ನ ವರ್ಣನೆ ಮಾಡ್ತಾ ಇದ್ದಾರೆ ಕವಿಗಳು. ವಾಣಿ ವಿಶೇಷೈರ್ವನ ಚೇಕ್ಷಣಾನಾಂ ಪಿಕಪ್ರಿಯಾನಿ ಸ್ವನಲಾಲನೀಯೈಃ ಉದಂಕುರೋ ಭೂದಥ ಕರ್ಣಿಕಾರೋ ರಾಗಶ್ಚ ಯೂನಾಂ ಹೃದಯೇ ತದಾನೀಂ. ಈ ಕರ್ಣಿಕಾರ ಅನ್ನೋ ಹೆಸರಿನ ಒಂದು ವೃಕ್ಷ, ಈ ಕರ್ಣಿಕಾರ ಅನ್ನೋ ಹೆಸರಿನ ವೃಕ್ಷದಲ್ಲಿ ಹೂವು ಬಿಡೋದಕ್ಕೋಸ್ಕರ ಅನೇಕ ತರಹದ ಮೊಳಕೆಗಳೆಲ್ಲವೂ ಕೂಡ ಉಂಟಾಯ್ತಂತೆ ಆ ವೃಕ್ಷದಲ್ಲಿ. ಯಾಕೆ ಅಂತ ಹೇಳಿದ್ರೆ ಪಿಕ ಪ್ರಿಯ ನಿಸ್ವನಲಾಲನೀಯೈಹಿ, ಅಲ್ಲಿ ಕೆಲವೊಂದು ಯುವತಿಯರೆಲ್ಲರೂ ಕೂಡ ಇದ್ದರಂತೆ. ಅವರ ಕಂಠದ ಧ್ವನಿ, ಅವರ ಮಾತು ಎಷ್ಟು ಇಂಪಾಗಿ ಮೃದುವಾಗಿ ಇತ್ತು ಅಂತ ಹೇಳಿದರೆ ಪಿಕ ಪ್ರಿಯ, ಹೆಣ್ಣು ಕೋಗಿಲೆಯ ಧ್ವನಿ, ಕೋಗಿಲೆಯ ಧ್ವನಿಯೇ ಇಂಪು, ಅದರಲ್ಲಿ ಹೆಣ್ಣು ಕೋಗಿಲೆಯ ಧ್ವನಿ ಇನ್ನಷ್ಟು ಇಂಪಾಗಿರುತ್ತೆ. ಅಂಥ ಹೆಣ್ಣು ಕೋಗಿಲೆಯ ಧ್ವನಿಯಂತೆ ಅತ್ಯಂತ ಇಂಪಾದಂತಹ ಧ್ವನಿ ಅಲ್ಲಿ ಇರತಕ್ಕಂತಹ ಯುವತಿಯರ ಧ್ವನಿ ಆಗಿತ್ತು. ಅಂಥ ಧ್ವನಿಯಿಂದ ಅನೇಕ ಯುವತಿಯರು ಸೇರಿ ಅನೇಕ ರೀತಿಯಾದಂತಹ ಹರಟೆಗಳನ್ನ ಆ ಸಂದರ್ಭದಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಹರಟೆಯ ಆಲಾಪದಿಂದಲೇ, ಮಾತಿನಿಂದಲೇ ಈ ಕರ್ಣಿಕಾರ ಅನ್ನೋ ಹೆಸರಿನ ವೃಕ್ಷದಲ್ಲಿ ಆ ಹೂವಿನ ಮೊಳಕೆಗಳೆಲ್ಲವೂ ಕೂಡ ಉಂಟಾಯಿತು. ಉದಂಕುರ ಅಭೂ ಅಂತ ಈ ರೀತಿಯಾಗಿ ನಿರೂಪಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಕೇವಲ ಆ ಕರ್ಣಿಕಾರ ಅನ್ನೋ ಹೆಸರಿನ ವೃಕ್ಷದಲ್ಲಿ ಮಾತ್ರ ಹೂವಿನ ಮೊಳಕೆಗಳು ಉಂಟಾಗಲಿಲ್ಲ. ಆ ಯುವತಿಯರ, ಹದಿಹರೆಯದ ಯುವತಿಯರ ಯಾವ ಮಾತು ಇದೆ, ಅನುರಾಗದ ಮಾತು ಇದೆ, ಆ ಪ್ರೀತಿ ಪೂರ್ವಕವಾದಂತಹ ಮಾತನ್ನ ಕೇಳಿದಾಗ ಯುವಕರ ಮನಸ್ಸಿನಲ್ಲಿಯೂ ಕೂಡ ಪ್ರೀತಿಯ ಒಂದು ಮೊಳಕೆ ಉಂಟಾಯಿತು ಅನ್ನೋದನ್ನ ಇಲ್ಲಿ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ.
ಇದೇನು ಆಶ್ಚರ್ಯ ಅಂತ ಹೇಳಿದ್ರೆ ಯಾಕೆ ಇದೇನು ಆಶ್ಚರ್ಯ ಅಲ್ಲ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಯಾಕೆ? ಒಂದು ವೃಕ್ಷದಲ್ಲಿಯೇ ಆ ಸ್ತ್ರೀಯರ ಯುವತಿಯರ ಮಾತನ್ನ ಕೇಳಿದಂತಹ ವೃಕ್ಷದಲ್ಲಿಯೇ ಆ ಹೂವಿನ ಮೊಳಕೆಗಳು ಒಡೆದಾಗ ಉಂಟಾದಾಗ ಇನ್ನ ಜಡವಾದ ವೃಕ್ಷದಲ್ಲಿಯೇ ಇಂಥ ಚೈತನ್ಯ ಉಂಟಾಗ್ತಾ ಇರಬೇಕಾದರೆ ನಿಜವಾಗಿಯೂ ದೇಹದಲ್ಲಿ ಇರತಕ್ಕಂತ ಚೈತನ್ಯ ಇರತಕ್ಕಂತಹ ಆ ಯುವಕರಿಗೆ ಇನ್ನು ಉಂಟಾಗದೆ ಇರಲಿಕ್ಕೆ ಸಾಧ್ಯ ಉಂಟೆ. ಆದ್ದರಿಂದ ಅವಶ್ಯವಾಗಿ ಈ ಆ ಪ್ರೀತಿಯ ಆಲಾಪನದಿಂದ ಪ್ರೀತಿಪೂರ್ವಕವಾದಂತಹ ಮಾತುಗಳನ್ನ ಕೇಳಿ ಆ ಯುವಕರ ಮನಸ್ಸಿನಲ್ಲಿಯೂ ಕೂಡ ಒಂದು ಪ್ರೀತಿಯ ಮೊಳಕೆ ಆ ಸಂದರ್ಭದಲ್ಲಿ ಉಂಟಾಯಿತು. ಯಾಕೆ? ಪ್ರಕೃತಿಯ ಒಂದು ಸಹಜವಾದ ಪ್ರಕ್ರಿಯೆ ಸಜಾತೀಯ ವಸ್ತುಗಳನ್ನ ನೋಡಿದಾಗ ಉಂಟಾಗದೇ ಇರತಕ್ಕಂತಹ ಅನುರಾಗ, ಭಾವನೆ, ಪ್ರೀತಿ ಇವೆಲ್ಲವೂ ಕೂಡ ನಮಗಿಂತ ವಿಜಾತೀಯವಾದಂತಹ ವಸ್ತುಗಳನ್ನ ನೋಡಿದಾಗ ಅದು ಸಹಜವಾಗಿ ಉತ್ಪತ್ತಿ ಆಗಲೇಬೇಕು. ಅದು ಹೆಣ್ಣು ಪುರುಷನನ್ನ ನೋಡಿದಾಗ ಆಗಬಹುದು, ಅಥವಾ ಪುರುಷ ಸ್ತ್ರೀಯನ್ನ ನೋಡಿದಾಗ ಆಗಬಹುದು. ಅದೇ ಪುರುಷ ಇನ್ನೊಬ್ಬ ಪುರುಷನನ್ನ ನೋಡಿದಾಗ, ಹೆಣ್ಣನ್ನ ನೋಡಿದಾಗ ಯಾವ ಪ್ರೀತಿ ಉಂಟಾಗತ್ತೋ ಆ ಪ್ರೀತಿ ಪುರುಷನನ್ನ ನೋಡಿದಾಗ ಉಂಟಾಗಲ್ಲ. ಅದೇ ಹೆಣ್ಣು ಇನ್ನೊಂದು ಹೆಣ್ಣನ್ನ ನೋಡಿದಾಗ, ಪುರುಷನನ್ನ ನೋಡಿದಾಗ ಯಾವ ಪ್ರೀತಿ ಉಂಟಾಗತ್ತೋ ಆ ಪ್ರೀತಿ ಆ ಹೆಣ್ಣನ್ನ ನೋಡಿದಾಗ ಉಂಟಾಗುವುದಿಲ್ಲ. ಆದ್ದರಿಂದ ಸಹಜವಾಗಿ ಆ ಹೆಣ್ಣಿನ ಧ್ವನಿಯನ್ನ ಕೇಳಿದಾಗ ಪ್ರತಿಯೊಬ್ಬ ಪುರುಷರ ಮನಸ್ಸಿನಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಒಂದು ಪ್ರೇಮದ ಅಂಕುರ ಉತ್ಪತ್ತಿ ಆಯಿತು ಅನ್ನೋದನ್ನ ಇಲ್ಲಿ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ಸಂಪಿಗೆಯ ಮರದಲ್ಲಿ ಯಾವ ರೀತಿಯ ಉಂಟಾಯಿತು, ಏನಾಯಿತು ಸಂಪಿಗೆಯ ಮರದಲ್ಲಿ ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ.